ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಕೈಗೊಂಡಂತ ಹಿನ್ನೆಲೆಯಲ್ಲಿ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನ ಸ್ಮೃತಿ ಇರಾನಿಯವರು ಮಾಡ್ತಾ ಇದ್ರು. ಆದ್ರೆ ಈಗ ಅದು ಉಲ್ಟಾ ಆದಂತೆ ಕಾಣಿಸ್ತಾ ಇದೆ. ಇನ್ನು ರಾಯ್ಬರೇಲಿ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು, ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನು ರಾಜೀವ್ ಚಂದ್ರಶೇಖರ್ ಅವರು ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹೈದರಾಬಾದ್ನಲ್ಲಿ ಓವೈಸಿ ಭಾರಿ ಮುನ್ನಡೆಯಲ್ಲಿ ಇರುವಂಥದ್ದು. ಫಿರೋಜಾಬಾದ್ನಲ್ಲಿ SP ಅಕ್ಷಯ್ ಯಾದವ್ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅದು ಅಯೋಧ್ಯೆ ಬರುವಂತ ಒಂದು ಕಾನ್ಸ್ಟಿಟ್ಯೂಯನ್ಸಿ ಫೈಜಾಬಾದ್, ಆ ಒಂದು ಕ್ಷೇತ್ರದಲ್ಲೇ SP ಮುನ್ನಡೆಯನ್ನ ಕಾಯ್ದುಕೊಂಡಿರ್ಬೋದು. ಸರ್ ಅದನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ? ಬಿಕಾಸ್ ಅಯೋಧ್ಯೆ ರಾಮ ಮಂದಿರ ಕಟ್ಟಿದಂತ ಕಾರಣಕ್ಕೋಸ್ಕರನೇ ಈ ಬಾರಿ ಬಿಜೆಪಿ ಪರವಾಗಿ ಒಂದು ದೊಡ್ಡ ಅಲೆ ಎದ್ದೇಳ್ಬೋದು ಅನ್ನುವಂಥ ಲೆಕ್ಕಾಚಾರ. ಅಲ್ಲಿ ಮೇನ್ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಬ್ಯಾಕ್ವರ್ಡ್ ಸಮುದಾಯಕ್ಕೆ ಸೇರಿರುವಂತವ್ರನ್ನ ಅಭ್ಯರ್ಥಿ ಮಾಡಿರುವಂತದ್ದು. SP ಅಭ್ಯರ್ಥಿ ಇದಾರಲ್ಲ ಅವ್ರು ಬಹಳ ನಿರ್ಣಾಯಕವಾಗಿರುವಂಥದ್ದು. ಲಲ್ಲೂ ಸಿಂಗ್ ಕೂಡ ಸಂವಿಧಾನ ಬದಲಾವಣೆಯ ಹೇಳಿಕೆಗಳಲ್ಲಿ ಲಲ್ಲೂ ಸಿಂಗ್ ಅವರ ಕೊಡುಗೆಯೂ ಕೂಡ ಇದೆ. ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಶ್ಯೂಗಳನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಅಲ್ಲಿ ಪ್ರಚಾರ ಮಾಡಿತ್ತು. ಮತ್ತು ಅಲ್ಲಿಯ BSP ಅಭ್ಯರ್ಥಿಯು ಕೂಡ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಇಲ್ಲಿ ಕಲ್ಯಾಣದಲ್ಲಿ ಶ್ರೀಕಾಂತ್ ಶಿಂಧೆ ಮುನ್ನಡೆಯನ್ನ, ಅಂದರೆ ಏಕನಾಥ್ ಶಿಂಧೆ ಅವರ ಪುತ್ರ ಮುನ್ನಡೆಯನ್ನು ಸಾಧಿಸಿರುವಂಥ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಯವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. 3ನೇ ಸ್ಥಾನದಲ್ಲಿದ್ದಾರಂತೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈಯವರು. ಒಂದೇ ಒಂದು ಕ್ಷೇತ್ರದಲ್ಲಿ ಸದ್ಯಕ್ಕೆ ತಿರುನಲ್ವೇಲಿಯಲ್ಲಿ ಮಾತ್ರನೇ, ಇಡೀ ತಮಿಳುನಾಡಿನಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ BJP ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂಥದ್ದು. ತಿರುನಲ್ವೇಲಿಯಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಬಾರಾಮತಿಯಲ್ಲಿ ಸುಪ್ರಿಯಾ ಸುಳೆ ಅವರು ಒಂದು ಹಂತದಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು. ಫ್ಯಾಮಿಲಿ ಫೈಟ್ ಇತ್ತು. ಆ ಫ್ಯಾಮಿಲಿ ಫೈಟ್ನಲ್ಲಿ ಈಗ ಸುಪ್ರಿಯಾ ಸುಳೆ ಮತ್ತೆ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಕುಮಾರಸ್ವಾಮಿ ಅವರ ಲೀಡ್ ಅಂತೂ 2 ಲಕ್ಷವನ್ನು ಮೀರಿದೆ. ಬಹುತೇಕ ಗೆಲುವಿನ ದಡವನ್ನು ಸೇರುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಹಂತದಲ್ಲಿ ಕುಮಾರಸ್ವಾಮಿ ಅವರ ಮಟ್ಟಿಗೆ ನೋಡೋದಿದ್ರೆ ಮಂಡ್ಯದಲ್ಲಿ JDS ಕಾರ್ಯಕರ್ತರಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟಿದೆ. ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸುವಂತಹ ಖುಷಿ ಸಹಜವಾಗಿದೆ JDS ಕಾರ್ಯಕರ್ತರಲ್ಲಿ ಇತ್ತು. ಅದು ಯಶಸ್ವಿಯಾಗಿದೆ. ಸ್ಟಾರ್ ಚಂದ್ರು ಅವರನ್ನ, ಅಂದರೆ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂಥ ಸಂದರ್ಭದ ಮಾನದಂಡ ಏನು ಅನ್ನೋದನ್ನ ಕಾಂಗ್ರೆಸ್ನವರ ಹತ್ರ ಕೇಳಿದಾಗ ಗೆಲುವೇ ಮಾನದಂಡ ಅನ್ನುವಂಥ ವಿಚಾರ. ಈಗ ಮಲ್ಲೇಶ್ ಬಾಬು ಅವರ ಮುನ್ನಡೆ ಮತ್ತೆ ಹಿಗ್ಗಿದೆ. 31,684 ಮತಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ KV ಗೌತಮ್ ವಿರುದ್ಧ, ಕಾಂಗ್ರೆಸ್ನ ಅಭ್ಯರ್ಥಿ KV ಗೌತಮ್ ವಿರುದ್ಧ ಮತ್ತೆ ಮುನ್ನಡೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಮಲ್ಲೇಶ್ ಬಾಬು ಅವರಿಗೆ ಒಂದು ಒಳ್ಳೆಯ ಮುನ್ನಡೆ ಈಗ ಸಿಗ್ತಾ ಇರುವಂತದ್ದು. 2,000 ಇದ್ದಿದ್ದು ಈಗ 31,000ಕ್ಕೆ ಹೋಗಿದೆ. ಹೌದು. ಇದೇ ರೀತಿಯಾಗಿ BS ಅರುಣ್ ಅವರೇ, ಫೈಜಾಬಾದ್ ಬಗ್ಗೆ ತಾವು ಯಾವ ರೀತಿಯಾಗಿ ನೋಡ್ತೀರಿ ಅನ್ಕೊಂಡು? ಲಲ್ಲೂ ಸಿಂಗ್ ಗೆ ಇಲ್ಲಿ ಹಿನ್ನಡೆ ಆಗ್ತಾ ಇರುವಂತಹ ದೃಷ್ಟಿಯನ್ನು ನೋಡಿದಾಗ ಈ ಬಾರಿ ಆ ಒಂದು ಜಾಗವನ್ನ ನಾವು ಗೆಲ್ಲೇ. ಒಂದು ನಿಮಿಷ, BS ಅರುಣ್ ಅವ್ರ ಜೊತೆ ಮಾತಾಡ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. KG ಪ್ರಸಾದ್ ಅವರು, ನೀವು ಹೇಳ್ದಾಗೆ ಇದು ಒಳ್ಳೆಯ ಅಭ್ಯರ್ಥಿಯನ್ನ ಹುಡುಕಿದ್ದು SP ಅವರು. ಹೌದು. ಹಾಗೆಯೇ ಎಲ್ಲ ಇಂಡಿಯಾ ಪಕ್ಷಗಳೇನಿದೆ ಅದು ಒಟ್ಟಿಗೆ ಕೆಲಸ ಮಾಡಿದ್ದು ಅಲ್ಲಿ. ಆಮೇಲೆ ಅಲ್ಲಿ ಇದ್ದಂಥ BSP ಅಭ್ಯರ್ಥಿಯಿಂದ ಬಹುಶಃ ಇದು BJPಗೆ ಒಂದು ರೀತಿಯ ನಷ್ಟ ಆಗಿದೆ. ಅಲ್ಲಿ ಪಂಡಿತರ ಮತಗಳು ಸ್ವಲ್ಪ ಮಟ್ಟಿಗೆ BSP ಕಡೆಗೆ ಹೋಗಿರುವಂಥ ಚಾನ್ಸಸ್. ಹೌದು. ಮತ್ತು ಅಲ್ಲಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಕುರ್ಮಿ ಆಗಲಿ ಯಾದವ್ಸ್ ಆಗಲಿ, ಈ ಥರ ಅವರ ಒಂದು ಸಮೀಕರಣ ಬಹುಶಃ ಅಲ್ಲಿ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಇವೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗಳು ತುಂಬ ಮಹತ್ವದ, ಮತ್ತು ಮೈನಾರಿಟೀಸ್ ಈವನ್ ಫೈಜಾಬಾದ್ನಲ್ಲಿ. ಹೌದು. ಅದು ಒಂದು ನಿರ್ಣಾಯಕ ಒಂದು ಹಿಂದೆ ಕೂಡ ಫೈಜಾಬಾದ್ನಲ್ಲಿ ಲಲ್ಲೂ ಸಿಂಗ್ ಅವರು ಸೋತಿದ್ರು. ಹೌದು. ಈಗ ಒಂದು 2 ಚುನಾವಣೆ ಹಿಂದೆ ಅನ್ಸುತ್ತೆ ನಾನು. ಹೌದು 2009ರಲ್ಲಿ ನಾನು ಕಳೆದ ಬಾರಿ ಹೋಗಲಿಲ್ಲ, ಅದ್ರ ಹಿಂದಿನ ಬಾರಿ ಹೋಗಿದ್ದೆ ಅಯೋಧ್ಯ ಫೈಜಾಬಾದ್ಗೆಲ್ಲ. ಅಲ್ಲಿ ನೋಡಿದ್ರೆ ಅಲ್ಲಿಯ ಚಿತ್ರಣ ಸ್ವಲ್ಪ ಬೇರೆನೇ ಇದೆ. ಲಕ್ನೋಗೆ ಹತ್ರ ಆದ್ರೂ ಕೂಡ ಅಲ್ಲಿ ಒಂದು ರೀತಿಯ SP ಯ ಒಂದು ಶೇಡ್ಸ್ ಆಫ್